ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 8 ಆನುವಂಶೀಯತೆ ಅಧ್ಯಾಯದ ರಿವಿಷನ್. ಒಟ್ಟು ಅಂಕಗಳು 4, ಒಟ್ಟು ಪ್ರಶ್ನೆಗಳು 2, 1 ಅಂಕದ 1, 3 ಅಂಕದ 1 ಪ್ರಶ್ನೆ. ಆನುವಂಶೀಯತೆ ಎಂದರೇನು? ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಆನುವಂಶೀಯತೆ ಎನ್ನುವರು. ಆನುವಂಶೀಯ ಗುಣಗಳ ಅರ್ಥ ಹಾಗೂ ಈ ಗುಣಗಳಲ್ಲಿ ಪ್ರಬಲ ಗುಣ ಹಾಗೂ ದುರ್ಬಲ ಗುಣ ಯಾವುದು ಎಂದು ಹೇಗೆ ನಿರ್ಧರಿಸಲಾಗುವುದು? ಒಂದು ಗುಣಕ್ಕೆ ಸಂಬಂಧಿಸಿದಂತೆ ವಂಶವಾಹಿಯ 2 ಪ್ರತಿಗಳಲ್ಲಿ ಹಲವಾರು ಪೀಳಿಗೆಗಳಲ್ಲಿ ಅಥವಾ ಹೆಚ್ಚು ಜೀವಿಗಳಲ್ಲಿ ವ್ಯಕ್ತವಾಗುವ ಗುಣವನ್ನು ಪ್ರಬಲ ಗುಣ ಎನ್ನುವರು. ವಂಶವಾಹಿಯ ಜೋಡಿ ಪ್ರತಿಗಳಲ್ಲಿ ಕಡಿಮೆ ಪೀಳಿಗೆಗಳಲ್ಲಿ ಅಥವಾ ಕೆಲವೇ ಜೀವಿಗಳಲ್ಲಿ ವ್ಯಕ್ತವಾಗುವ ಅಥವಾ ವ್ಯಕ್ತವಾಗದೇ ಇರುವ ಗುಣವನ್ನು ದುರ್ಬಲ ಗುಣ ಎನ್ನುವರು. ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಿಂದ ಉಂಟಾದ ಮರಿಜೀವಿಗಳಲ್ಲಿ ಹೆಚ್ಚಿನ ಭಿನ್ನತೆಗಳು ಹೆಚ್ಚಾಗಲು ಕಾರಣಗಳು. 2 ಅಥವಾ ಹೆಚ್ಚು ಜೀವಿಗಳಲ್ಲಿನ ಭಿನ್ನತೆಗಳು ಒಟ್ಟುಗೂಡಿಸುವುದರಿಂದ ರೂಪಾಂತರಗಳು, ಹೊಸ ಸಂಯೋಜನೆಗಳು ಉಂಟಾಗುತ್ತವೆ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದಿಂದ ಸಂತಾನೋತ್ಪತ್ತಿ ಉಂಟಾಗುತ್ತದೆ. ಆದ್ದರಿಂದ ಹೆಚ್ಚಿನ ಭಿನ್ನತೆಗಳು ಉಂಟಾಗುತ್ತವೆ. ಮೆಂಡಲ್ರ ಪ್ರಯೋಗಗಳಲ್ಲಿ ಸಂಬಂಧಿಸಿದಂತೆ ಏಕತಳೀಕರಣ ಮತ್ತು ದ್ವಿತಳೀಕರಣ ಪ್ರಯೋಗದ ಪದಗಳ ಅರ್ಥ. ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದಕ್ಕೆ ಏಕತಳೀಕರಣ ಎನ್ನುವರು. 2 ನಿರ್ದಿಷ್ಟ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾದ 2 ರೂಪಗಳನ್ನು ತೋರಿಸುವ 2 ಸಸ್ಯಗಳನ್ನು ಸಂಕರಿಸುವುದನ್ನು ದ್ವಿತಳೀಕರಣ ಎನ್ನುವರು. ವಂಶವಾಹಿ ಎಂಬ ಪದದ ಅರ್ಥ. ವಂಶವಾಹಿ ಎಂದರೆ ಪೋಷಕರಿಂದ ಸಂತಾನಕ್ಕೆ ಆನುವಂಶೀಯ ಲಕ್ಷಣಗಳನ್ನು, ಉದಾಹರಣೆ ಕಣ್ಣಿನ ಬಣ್ಣ, ಎತ್ತರ, ವರ್ಗಾಯಿಸುವ ಜೀವಿಗಳ ಭೌತಿಕ ಮತ್ತು ಕ್ರಿಯಾತ್ಮಕ ಘಟಕವನ್ನು ವಂಶವಾಹಿ ಎನ್ನುವರು. ಡಿಎನ್ಎ ಸಸ್ಯವೊಂದರ ಎತ್ತರವನ್ನು ಹೇಗೆ ನಿರ್ಧರಿಸುವುದು? ಡಿಎನ್ಎ ಸ್ವಪ್ರತಿಕರಣದಲ್ಲಿ ಪ್ರೋಟೀನ್ ವಂಶವಾಹಿಯು ಎತ್ತರ ಬೆಳವಣಿಗೆ ಪ್ರಚೋದಿಸುವ ಹಾರ್ಮೋನ್ ಹೆಚ್ಚು ಸ್ರವಿಸಿದರೆ ಸಸ್ಯ ಎತ್ತರವಾಗಿ ಬೆಳೆಯುತ್ತದೆ. ಪ್ರಬಲ ಮತ್ತು ದುರ್ಬಲ ಗುಣಗಳನ್ನು ಆಂಗ್ಲ ಅಕ್ಷರಗಳನ್ನು ಬಳಸಿಕೊಂಡು ತಳಿ ನಮೂನೆಗಳನ್ನು ಬರೆಯುವ ವಿಧಾನ. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಇವುಗಳಲ್ಲಿ ಪ್ರಬಲ ಗುಣ ಕ್ಯಾಪಿಟಲ್ ಟಿ, ದುರ್ಬಲ ಸ್ಮಾಲ್ ಟಿ. ಮೆಂಡಲ್ರ ಬಟಾಣಿ ಸಸ್ಯಗಳನ್ನು ಬಳಸಿಕೊಂಡು ಮಾಡಿದ ತಳೀಕರಣ ಪ್ರಯೋಗಗಳಲ್ಲಿ ಎತ್ತರ ಕಾಂಡ ಹೊಂದಿರುವ ಮತ್ತು ಗಿಡ್ಡ ಕಾಂಡ ಹೊಂದಿರುವ, ನೇರಳೆ ಅಥವಾ ಕೆಂಪು ಹೂ ಬಿಡುವ ಮತ್ತು ಬಿಳಿ ಹೂ ಬಿಡುವ, ಹಳದಿ ಬೀಜವನ್ನು ಉತ್ಪಾದಿಸುವ ಹಾಗೂ ಹಸಿರು ಬೀಜವನ್ನು ಉತ್ಪಾದಿಸುವ ಸಸ್ಯಗಳ ನಡುವೆ ಅಡ್ಡ ಹಾಯಿಸಿದಾಗ ದೊರೆಯುವ F1 ಮತ್ತು F2 ಪೀಳಿಗೆ ಫಲಿತಾಂಶವನ್ನು ತೋರಿಸುವ ಚಕ್ಕರ್ ಬೋರ್ಡ್. ಪಿತ್ರ ಸಂತತಿ ಪರಕೀಯ ಪರಾಗಸ್ಪರ್ಶ ಕ್ಯಾಪಿಟಲ್ ಟಿ ಇಂಟು ಸ್ಮಾಲ್ ಟಿ. ಲಿಂಗಾಣುಗಳು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. F1 ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಎಲ್ಲ ಸಸ್ಯಗಳು ಎತ್ತರವಾಗಿವೆ. F2 ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಇಲ್ಲಿ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ವ್ಯಕ್ತ ರೂಪದ ಅನುಪಾತ 3:1, ಜೀನ್ ರೂಪದ ಅನುಪಾತ 1:2:1. ದ್ವಿತಳೀಕರಣ ಪಿತ್ರ ಸಂತತಿ ದುಂಡಾದ ಹಸಿರು ಕ್ಯಾಪಿಟಲ್ ಸ್ಮಾಲ್ ವೈ ಇಂಟು ಸುಕ್ಕಾದ ಹಳದಿ ಸ್ಮಾಲ್ ಆರ್ ಕ್ಯಾಪಿಟಲ್ ಐ. ಲಿಂಗಾಣುಗಳು ಸ್ಮಾಲ್ ಆರ್ ಕ್ಯಾಪಿಟಲ್ ಐ. F1 ಪೀಳಿಗೆಯಲ್ಲಿ ಸ್ಮಾಲ್ ಆರ್ ಕ್ಯಾಪಿಟಲ್ ಐ ಎಲ್ಲವೂ ದುಂಡಾದ ಹಳದಿ. F2 ಪೀಳಿಗೆಯಲ್ಲಿ ಲಿಂಗಾಣುಗಳು ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಈ ಲಿಂಗಾಣುಗಳನ್ನು ತೆಗೆದುಕೊಂಡು ಚಕ್ಕರ್ ಬೋರ್ಡ್ನಲ್ಲಿ ವ್ಯಕ್ತಪಡಿಸಿದಾಗ ಅವುಗಳ ಅನುಪಾತ ದ್ವಿತಳೀಕರಣದ ಅನುಪಾತ 9 ದುಂಡಾದ ಹಳದಿ, 3 ದುಂಡಾದ ಹಸಿರು, 3 ಸುಕ್ಕಾದ ಹಳದಿ, 1 ಸುಕ್ಕಾದ ಹಸಿರು, 9:3:3:1 ಫಲಿತಾಂಶ ಬರುತ್ತದೆ. ತಳಿ ನಮೂನೆ ಆಧರಿಸಿ ಜೀವಿಯ ಗುಣವನ್ನು ಊಹಿಸುವುದು ಮತ್ತು ಜೀವಿಯ ಗುಣಗಳನ್ನು ವಿಶ್ಲೇಷಿಸಿ ತಳಿ ನಮೂನೆಯನ್ನು ನಿರ್ಧರಿಸುವುದು. ತಳಿ ನಮೂನೆ ವ್ಯಕ್ತ ರೂಪದ ಅನುಪಾತ 3:1, ಜೀನ್ ರೂಪದ ಅನುಪಾತ 1:2:1. F1 ಪೀಳಿಗೆಯಲ್ಲಿ ಎಲ್ಲವೂ ಎತ್ತರ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. F2 ಪೀಳಿಗೆಯಲ್ಲಿ ಶುದ್ಧ ಎತ್ತರ, ಶುದ್ಧ ಗಿಡ್ಡ, ಎತ್ತರ 3 ವಿಧದ ಸಸ್ಯಗಳು. ಮೆಂಡಲ್ ಪ್ರಯೋಗಗಳ ಫಲಿತಾಂಶವನ್ನು ವ್ಯಕ್ತರೂಪ ಹಾಗೂ ಜೀನ್ ನಮೂನೆ ಅನುಪಾತಗಳನ್ನು ಬರೆಯುವುದು. ವ್ಯಕ್ತ ರೂಪದ ಅನುಪಾತ 3:1, ಜೀನ್ ರೂಪದ ಅನುಪಾತ 1:2:1. ಮೆಂಡಲ್ ಮೊದಲ ಸಂತತಿ ಪಡೆಯಲು ಪರಕೀಯ ಪರಾಗಸ್ಪರ್ಶ ಹಾಗೂ 2ನೇ ಸಂತತಿ ಪಡೆಯಲು ಪರಕೀಯ ಪರಾಗಸ್ಪರ್ಶ ನಡೆಸುವರು ಎಂಬುದನ್ನು ಮನನ ಮಾಡಿಕೊಳ್ಳುವುದು. F1 ಪೀಳಿಗೆಯನ್ನು ಪಡೆಯಲು ಪರಕೀಯ ಪರಾಗಸ್ಪರ್ಶ ಅಂದರೆ ಎತ್ತರ ಕ್ಯಾಪಿಟಲ್ ಟಿ ಇಂಟು ಗಿಡ್ಡ ಸ್ಮಾಲ್ ಟಿ. ಲಿಂಗಾಣುಗಳು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. F1 ಪೀಳಿಗೆಯಲ್ಲಿ ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಲ್ಲ ಸಸ್ಯಗಳು ಎತ್ತರವಾಗಿರುತ್ತವೆ. ಪರಕೀಯ ಪರಾಗಸ್ಪರ್ಶ
F2 ಪೀಳಿಗೆಯಲ್ಲಿ T ಸ್ಮಾಲ್ ಟಿ ಇಂಟು T ಸ್ಮಾಲ್ ಟಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ 3:1 ವ್ಯಕ್ತ ರೂಪದ ಅನುಪಾತ, 1:2:1 ಜೀನ್ ರೂಪದ ಅನುಪಾತ ದೊರೆಯುತ್ತದೆ. ಮಾನವರಲ್ಲಿ ಕಂಡುಬರುವ ವಿವಿಧ ವರ್ಣತಂತುಗಳ ಬಗ್ಗೆ ವಿವರಣೆ. 46 ಅಥವಾ 23 ಜೊತೆ. 46ರಲ್ಲಿ 23 ತಂದೆಯಿಂದ, 23 ತಾಯಿಯಿಂದ. ಮಾನವರಲ್ಲಿ ಮಗುವೊಂದರ ಲಿಂಗ ನಿರ್ಧರಣೆಯಾಗುವ ವಿದ್ಯಮಾನವನ್ನು ವಿವರಿಸುವುದು ಹಾಗೂ ಹರಿವು ನಕ್ಷೆ ಬರೆಯುವುದು. ಮಹಿಳೆ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ XX ವರ್ಣತಂತುಗಳಾಗಿವೆ. ಪುರುಷ ಲಿಂಗ ವರ್ಣತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ X ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ Y ವರ್ಣತಂತುಗಳಿವೆ. ತಂದೆಯಿಂದ X ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ. ತಂದೆಯಿಂದ Y ವರ್ಣತಂತು ಪಡೆದ ಮಗು ಹುಡುಗನಾಗಿರುತ್ತಾನೆ. ನಕ್ಷೆ. ತಂದೆ XY, ತಾಯಿ XX. ಲಿಂಗಾಣುಗಳು XY, XX. ಈ X ತಂದೆಯಿಂದ X ಪಡೆದ ಮಗು ಹೆಣ್ಣು, ತಂದೆಯಿಂದ X ವರ್ಣತಂತು ಪಡೆದ ಮಗು ಹೆಣ್ಣು, ತಂದೆಯಿಂದ Y ವರ್ಣತಂತು ಪಡೆದ ಮಗು ಗಂಡು. ಬಸವನ ಹುಳುಗಳಲ್ಲಿ ಆಮೆಗಳಲ್ಲಿ ಹೇಗೆ ಮರಿಜೀವಿಗಳು ಲಿಂಗ ನಿರ್ಧರಣೆಯಾಗುವುದು ಎಂಬುದನ್ನು ವಿಶ್ಲೇಷಿಸುವುದು. ಬಸವನ ಹುಳುವಿನಲ್ಲಿ ಜೀವಿಗಳು ಲಿಂಗವನ್ನು ಬದಲಿಸಬಹುದು ಎಂಬುದು ಲಿಂಗವು ತಳೀಯವಾಗಿ ನಿರ್ಧರಿತವಾಗುವುದಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಪ್ರಾಣಿಗಳಲ್ಲಿ ನಿಷೇಚನ ಹೊಂದಿದ ಮೊಟ್ಟೆಗಳನ್ನು ಯಾವ ತಾಪಮಾನದಲ್ಲಿಡಲಾಗಿದೆ ಎಂಬ ಅಂಶವು ಆ ಮೊಟ್ಟೆಗಳು ಹೆಣ್ಣಾಗಿ ಅಭಿವರ್ಧನೆಗೊಳ್ಳುತ್ತವೆಯೋ ಅಥವಾ ಗಂಡಾಗಿವೆಯೋ ಎಂಬುದನ್ನು ನಿರ್ಧರಿಸುತ್ತದೆ. ಧನ್ಯವಾದಗಳು.